ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ತೋರಿಸೋದಕ್ಕೆ ಹೊರಟಿರ್ತಕ್ಕಂಥ ರೆಸಿಪಿ ಹಸಿ ಗೊಜ್ಜು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ತಿನ್ನಬೇಕು ಅಂತ ಬಾಯಲ್ಲಿ ನೀರು ಉರ್ತಿದೆ ಅಲ್ವಾ. ಖಂಡಿತ ಇದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು, ಹಾಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ತೋರಿಸ್ತೇನೆ ಬನ್ನಿ. ಮೊದಲಿಗೆ ನಾನು ಇದನ್ನು ಇವತ್ತು ಮುದ್ದೆಗೆ ಮತ್ತು ಬಿಸಿ ಅನ್ನಕ್ಕೆ ಅಂತ ರೆಡಿ ಮಾಡಿದ್ದು. ಇದನ್ನು ಇಸ್ಕಿದ ಗೊಜ್ಜು ಅಂತ ಕೂಡ ಕರೀತಾರೆ. ಇದರ ಜೊತೆಯಲ್ಲಿ ಮುದ್ದೆ, ಬಿಸಿ ಬಿಸಿ ಅನ್ನ ಕಾಂಬಿನೇಷನ್ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಸೂಪರಾಗಿರುತ್ತೆ. ಸೊ ಈಗ ಇದಕ್ಕೆ ಏನು ಸಾಮಗ್ರಿಗಳು ಬೇಕಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ, ತುಂಬಾ ಸಿಂಪಲ್ಲಾಗಿ 15 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಬೋದಾಗಿರ್ತಕ್ಕಂಥ ಒಂದು ಡಿಶ್ ಇದು. ಮೊದಲಿಗೆ ನಾವು 2 ಟೊಮೆಟೊಗಳನ್ನು, ಹಾಗೆ 3 ಆಲೂಗಡ್ಡೆಗಳನ್ನು, ಹಾಗೆ ಅರ್ಧ kg ಬದನೆಕಾಯಿ, ಇಷ್ಟನ್ನು ಏನು ಮಾಡಿದ್ದೀನಿ ಅಂದರೆ ಬದನೆಕಾಯಿನ ಹಚ್ಚಿ ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ. ಏಕೆಂತಂದರೆ ಹುಳಗಳಿರುತ್ತೆ. ಆಲೂಗಡ್ಡೆ ಸಿಪ್ಪೆ ತೆಗೆದು ಹಾಕಿದ್ದೀನಿ, ಟೊಮೆಟೊ ಹಾಗೆ ಹಾಕಿದ್ದೀನಿ. ಈಗ ಕುಕ್ಕರ್ನಲ್ಲಿ ನೀರಿಟ್ಟು ಹೇಗೆ ನೀರು ಹಾಕಿ ಎಲ್ಲವನ್ನು ಒಂದು 3 ಕೂಗುಗಳನ್ನು ಕೂಗಿಸ್ಕೊಳ್ಳಿ. 3 ವಿಸಲ್ ಬಂದರೆ ಸಾಕು. ಏಕೆ ಅಂತಂದರೆ ಬೇಳೆ ಇರೋದಿಲ್ಲ ಅಲ್ವಾ, ಸೊ ತುಂಬಾ ಬೇಗ ಬೆಂದುಬಿಡುತ್ತೆ ಇದು. ಇದು ಚೆನ್ನಾಗಿ ಬೇಯೋಷ್ಟೊತ್ತಿಗೆ ನಾವು ಏನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅಂತಂದರೆ, ಇದಕ್ಕೆ ರುಬ್ಬುವಂಥದ್ದು ಏನೂ ಅವಶ್ಯಕತೆ ಇಲ್ಲ, ಇದು ಹಸಿಯಾಗಿ ಮಾಡುವಂಥದ್ದು. ಸೊ ನಾನು ಇದಕ್ಕೆ ಮೊದಲಿಗೆ ಮೆಣಸಿನ್ಕಾಯಿ, ಒಂದು 15 ಮೆಣಸಿನ್ಕಾಯಿಗಳನ್ನು ಹುರ್ಕೊಳ್ತೀನಿ ಬಾಣಲೆಯಲ್ಲಿ. ನಾನು ಸ್ವಲ್ಪ ಖಾರ ಸ್ಪೈಸಿನೆಸ್ ಇಷ್ಟ ಅನ್ನೋದ್ರಿಂದ 15 ಹಾಕಿದ್ದೀನಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. 15 ಮೆಣಸಿನ್ಕಾಯಿಗಳನ್ನು ಬಾಣಲೆಯಲ್ಲಿ ಈ ರೀತಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೊಳ್ಳಿ. ಅದ್ಮೇಲೆ ಎಲ್ಲನೂ ಸುಟ್ಟಂಗೆ ಹಾಕಬೇಕು, ಅಂದರೆ ಬ್ಲ್ಯಾಕ್ ಕಲರ್ ಆಗಬೇಕು. ಈಗ ಇದಕ್ಕೆ 2 ದೊಡ್ಡ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹಚ್ಚಿಟ್ಕೊಳ್ಳಿ, ಕರಿಬೇವನ್ನು ಸಣ್ಣಗೆ ಹಚ್ಚಿಟ್ಕೊಳ್ಳಿ, ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಳ್ಳಿ. ನೋಡಿ ಅಷ್ಟೊತ್ತಿಗೆ ಇದು ಕೂಡ ಬೆಂದಿದೆ. ಈಗ ಈ ಬೆಂದಿರೋದನ್ನು ಏನು ಮಾಡಬೇಕಾಗತ್ತೆ ಅಂತಂದರೆ, ನಾವು ನೀರನ್ನು ಬಸ್ದಿಟ್ಬಿಡೋಣ. ಯಾಕೆ ನೀರನ್ನು ಬಸ್ದಿಟ್ಬಿಡೋಣ ಅಂತಂದರೆ, ತುಂಬ ಹೊತ್ತು ಅದರಲ್ಲೇ ಇದ್ದರೆ ಅದು ಬದನೆಕಾಯಿ ಇನ್ನೂ ಸ್ಮ್ಯಾಶ್ ಆಗಿಬಿಡುತ್ತೆ. ಆ ನೀರು ಬಸ್ದಿಟ್ಟು ನಾವು ಈರುಳ್ಳಿಯನ್ನು ನಾನು ಚಾಪರಲ್ಲೇ ಹಚ್ಕೊಳ್ತೀನಿ, ಸಣ್ಣದಾಗಿ ಚೆನ್ನಾಗಿ ಬರುತ್ತೆ ಅಂತ. ಚಾಪರ್ನಲ್ಲಿ ಹಚ್ಚಿಟ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ, ಆದಷ್ಟು ಮೀಡಿಯಮ್ ಸೈಜ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಆ ಸೈಜಿಗೆ ಹಾಕ್ಕೊಳ್ಳಿ. ಈಗ ಕರಿಬೇವು ಹಚ್ಚಿಟ್ಕೊಂಡಿರ್ತಕ್ಕಂಥದ್ದು, ಕೊತ್ತಂಬರಿ, ಹಾಗೆ ಬೆಂದಿರೋಂಥ ಆಲೂಗಡ್ಡೆಯನ್ನು ಈ ರೀತಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಅದಕ್ಕೆ ಹಾಕಿ, ಹಾಗೆ ಬೆಂದಿರ್ತಕ್ಕಂಥ ಬದನೆಕಾಯನ್ನು ಕೂಡ ಈಗ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿ. ಇನ್ನು ಟೊಮೆಟೊ ಸಿಪ್ಪೆ ತೆಗೆದುಬಿಡಿ, ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಟ್ಕೊಳ್ಳಿ, ಸಿಪ್ಪೆ ಬಂದುಬಿಡುತ್ತೆ ಬೆಂದಿರೋದ್ರಿಂದ. ಈಗ ಈ ಮೆಣಸಿನ್ಕಾಯಿ ಜೊತೆಯಲ್ಲಿ 1 ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ಮತ್ತು ಹುರಿದಿಟ್ಟಿರ್ತಕ್ಕಂಥ ಮೆಣಸಿನ್ಕಾಯಿ, ಹಸಿ ಬೆಳ್ಳುಳ್ಳಿ, ಅದನ್ನು ನಾನು ತುರಿಯೋದ್ರಲ್ಲಿ ಗೊತ್ತಲ್ವ, ಯಾವಾಗಲೂ ತುರಿಯೋವಂಥ ಮಿಷಿನಲ್ಲಿ ತುರ್ಕೊಂಡ್ಬಿಡ್ತೀನಿ. ಕೈಯಲ್ಲಿ ಮಾಡಿದ್ರೆ ಖಾರ ಆಗುತ್ತೆ ಅಂತ ತುರಿದಿಟ್ಕೊಂಡಿದ್ದೀನಿ, ಕೈಯಲ್ಲೂ ಹಿಸಕ್ಬೋದು. ಇದೆಲ್ಲ ಆ್ಯಡ್ ಮಾಡಿದ ಮೇಲೆ ಅದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಕಿವುಚಿ ಹಾಕಿ, ಅಂತಂದರೆ ಇಸ್ಕೆ ಹಾಕಿ, ಇಲ್ಲ ಪೇಸ್ಟ್ ಥರ ಮಾಡಿಕೊಂಡು ಹಾಕ್ಬೋದು. ಆದಷ್ಟು ಕಿವುಚಿ ಹಾಕಿದ್ರೇ ಅದರ ರುಚಿ ಚೇಂಜ್ ಇರುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಡಿ. ನಮ್ಮದು ಹುಣಸೆಹಣ್ಣು ಹಳೇದಾಗಿರೋದ್ರಿಂದ ಕಲರ್ ಸ್ವಲ್ಪ ಡಾರ್ಕ್ ಬಂದಿದೆ. ಸೊ ಹೊಸ ಹುಣಸೆಹಣ್ಣಾದರೆ ಕಲರ್ ಇನ್ನೂ ಸ್ವಲ್ಪ ಲೈಟಾಗೇ ಬರುತ್ತೆ. ಈಗ ಹಸಿ ಗೊಜ್ಜು ಪ್ರಿಪೇರ್ ಆಗಿಬಿಡ್ತು. ನಾನೀಗ ಒಂದು ಕಡೆ ಮುದ್ದೆಗೆ ರೆಡಿ ಮಾಡಿಟ್ಟಿದ್ದೀನಿ, ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ನೋಡಿ ಬಿಸಿ ಬಿಸಿ ಅನ್ನ ಮತ್ತು ಮುದ್ದೆ ಕೂಡ ರೆಡಿ ಇದೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ, ಅದು ಚಳಿಗಾಲದಲ್ಲಿ ತಿಂತಿದ್ರೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಟೇಸ್ಟ್. ಸೊ ನೀವು ಖಂಡಿತ ಇದನ್ನು ಟ್ರೈ ಮಾಡ್ತೀರಾ, ಏಕೆಂತಂದರೆ ನಮ್ಮ ಹಳೆ ಕಾಲದ ಸಾಂಪ್ರದಾಯಿಕ ಅಡುಗೆಗಳು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಹಾಗೆ ಆಗುತ್ತೆ. ಸೊ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಮತ್ತಷ್ಟು ಹೊಸ ವಿಭಿನ್ನ ರುಚಿಗಳಾಗಿರ್ಬೋದು, ಹೊಸ ಮಾಹಿತಿಗಳಾಗಿರ್ಬೋದು, ಇದೆಲ್ಲದರ ಜೊತೆ ನಿಮ್ಮನ್ನು ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.